ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಪ್ರೋತ್ಸಾಹ ಸಿಕ್ಕುವಂತಹ ದಿವಸ. ಮನೆಯಲ್ಲಿ ಯಾವುದೇ ರೀತಿಯ ವಿವಾದಗಳನ್ನು ಮಾಡಿಕೊಳ್ಳಬೇಡಿ. ಆ ವಿವಾದ ಸುಮ್ಮನೆ ಒಂದಷ್ಟು ಬೇರೆ ಬೇರೆ ರೀತಿಯ ತೊಂದರೆಗಳಿಗೆ, ಹಿನ್ನಡೆಗೆ, ಅವಮಾನಕ್ಕೆ ಕಾರಣವಾಗಬಹುದು. ವ್ಯಾವಹಾರಿಕ ಅಥವಾ ಉದ್ಯೋಗದ ದೃಷ್ಟಿಯಿಂದ ದಿವಸ ಬಹಳ ಚೆನ್ನಾಗಿದೆ. ಆ ಚೆನ್ನಾಗಿರುವಾಗ ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ವಿಚಾರಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಳಿ ಎನ್ನುವಂಥದ್ದು. ಯಾವುದೇ ಸಮಸ್ಯೆಗಳು ಬಂದಾಗ ತಾಳ್ಮೆಯಿಂದ ಅದನ್ನು ಬಗೆಹರಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಸ್ನೇಹಿತರಿಲ್ಲದೆ ಬೇರೆಯವರ ಜೊತೆಯಲ್ಲಿ ಒಡನಾಟ ಇಲ್ಲದೆ ತುಂಬ ಬೇಸರವಾಗ್ತೀರಿ, ಏಕಾಂಗಿ, ಒಬ್ಬೊಂಟಿ ಅಂತ ಹೇಳಿಕೊಳ್ಳುವಂಥದ್ದು. ನಿಮ್ಮ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡಿ. ಈ ದಿವಸ ಶುಭ ಇದೆ, ಪ್ರಾಮಾಣಿಕತೆಗೆ ಬೆಲೆ ಇದೆ, ಅದು ನಿಮ್ಮಿಂದ ಗೊತ್ತಾಗುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡ್ತಕ್ಕಂತಹ ಎಲ್ಲ ಕೆಲಸಗಳು ನಿಮ್ಮ ಕೈ ಹಿಡಿಯುತ್ತೆ. ಯಾವಾಗ ನಂಬಿಕೆ ಕಳ್ಕೊಳ್ತೀರಿ, ಅಪನಂಬಿಕೆ ಬರುತ್ತೆ, ಅಶ್ರದ್ಧೆಯಿಂದ ಕೆಲಸ ಮಾಡ್ತೀರಿ, ಅದು ಯಾವುದೂ ಕೂಡ ನೀವು ಎಷ್ಟು ಶ್ರಮಪಟ್ಟರೂ ಏನೂ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಹೊಸ ಕೆಲಸಗಳನ್ನು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡದಲೇ ಪ್ರಾರಂಭ ಮಾಡಬೇಡಿ, ಅದರಿಂದ ದೊಡ್ಡ ತಪ್ಪಾಗತ್ತೆ. ನಿಮ್ಮ ಆಹಾರದ ಬಗ್ಗೆ ಸ್ವಲ್ಪ ನಿಮಗೆ ಗಮನ ಇರಲಿ. ಹಲವಾರು ದಿವಸಗಳಿಂದ ಬಹಳ ಗೌಪ್ಯವಾಗಿಟ್ಟಿರ್ತಕ್ಕಂತಹ ವಿಚಾರವನ್ನು ಹೊರ ಹಾಕಬೇಕಾಗತ್ತೆ. ಆಲೋಚನೆ ಮಾಡಿ, ಸಂದರ್ಭಗಳು ಹೇಗೆ ಒದಗಿ ಬರಬಹುದು ಅನ್ನುವಂಥದ್ದು. ನಿಮ್ಮ ಪ್ರಯತ್ನ ಏನಿದೆ ನಿರಂತರವಾಗಿ ನಡೆಸಿ ಸಫಲತೆಯನ್ನು ಕಾಣ್ತೀರಿ. ಏನೋ ಆರಂಭದಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡಿ ಇದರಿಂದ ಏನೂ ಫಲ ಸಿಕ್ಕಲಿಲ್ಲ ಅಂತ ಸುಮ್ಮನಾಗಿಬಿಟ್ರೆ ಸರಿಯಾದಂತಹ ಸಂದರ್ಭದಲ್ಲಿ ಅದು ನಿಮಗೆ ತೊಂದರೆ ಆಗುತ್ತೆ. ಅದರಿಂದ ನಿಮ್ಮ ಪ್ರಯತ್ನ ನಿರಂತರವಾಗಿ ಇರಬೇಕು ಅನ್ನುವಂಥದ್ದು. ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ದಂಪತಿಗಳ ಜಗಳ ಮನೆಯಲ್ಲಿ ಆಗಬೇಕಾದಂತಹ ಒಳ್ಳೆಯ ಕೆಲಸಕ್ಕೆ ಅಡ್ಡಿಯಾಗತ್ತೆ. ಗಂಡ ಹೆಂಡತಿಯರ ಸಮಸ್ಯೆಗಳೇ ಬಗೆಹರಿಯುವುದಿಲ್ಲ, ಇನ್ನು ಒಳ್ಳೆಯ ಕೆಲಸದ ಬಗ್ಗೆ ಏನು ಚಿಂತನೆ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಕಾರ್ಯರೂಪಕ್ಕೆ ತರುವುದಕ್ಕಾಗತ್ತೆ. ಆಗದೇ ಇರುವಂತಹ ಪರಿಸ್ಥಿತಿ. ಯಾವುದೇ ತೀರ್ಮಾನ ಮಾಡಿದರೂ ಕೂಡ ನಿಮ್ಮ ನಿರ್ಧಾರ ಗಟ್ಟಿಯಾಗಿರಬೇಕು, ಆಗ ಮಾತ್ರ ಜಯ ನಿಮ್ಮದಾಗ್ತಕ್ಕಂಥದ್ದು. ಬೇರೆಯವರ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸ್ಲಿಕ್ಕೆ ಹೋಗಬೇಡಿ, ಅದೇನು ಒಳ್ಳೆಯದಲ್ಲ. ಹಾಗಂತ ಬೇರೆಯವರಿಗೆ ತಾತ್ಸಾರ ಭಾವನೆಯಿಂದ ನೋಡಬೇಕು ಅನ್ನುವಂಥದ್ದು ಅರ್ಥ ಅಲ್ಲ. ಬೇರೆಯವರ ವಿಷಯಗಳು ಬೇಡ. ನಿಮ್ಮವರ ವಿಶ್ವಾಸ ಚೆನ್ನಾಗಿರಬೇಕು ಅಂತಂದರೆ ಅವರ ವೈಯಕ್ತಿಕವಾದಂತಹ ವಿಚಾರಗಳಿಗೆ ನೀವು ಹೋಗಬಾರು ಅನ್ನುವಂತಹ ಅರ್ಥ. ಅದನ್ನು ಗಮನಿಸ್ಕೊಳ್ಬೇಕು. ವೈಯಕ್ತಿಕವಾಗಿ ಹಾಗೆ ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ತಿಳಿದು ಅದನ್ನು ಬಗೆಹರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಸರಿಯಾಗಿಲ್ಲದೆ ಹಲವಾರು ತೊಂದರೆಗಳಾಗಲಿ ಅವಮಾನಗಳಾಗಲಿ ಆಗಬಹುದು ಅನ್ನುವಂತಹ ಅರ್ಥ. ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಬೇರೆಯವರ ಮಾತಿನಿಂದ ಒಂದಷ್ಟು ತೊಂದರೆಗಳನ್ನು ನೀವು ಮಾಡಿಕೊಳ್ಬಹುದು ಅನ್ನುವಂಥದ್ದು. ನಿಮ್ಮ ಉದ್ಯೋಗಕ್ಕೆ ಧಕ್ಕೆ ಆಗ್ತಕ್ಕಂತಹ ಸವಾಲುಗಳು ಎದುರಾಗತ್ತೆ. ವ್ಯವಹಾರದಲ್ಲಿ ಕೆಲವು ಸವಾಲುಗಳು, ಸಮಸ್ಯೆಗಳು, ಅಡ್ಡಿ ಆತಂಕಗಳು ಬರಬಹುದು. ಬಹಳ ತಾಳ್ಮೆಯಿಂದ ಇವೆಲ್ಲವನ್ನು ಎದುರಿಸಬೇಕಾದಂಥದ್ದು. ನಿಮ್ಮ ಮನಸ್ಸಿಗೆ ಹಿತವಾಗ್ತಕ್ಕಂತಹ ಕೆಲಸಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಶಕ್ತಿಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ನಡೆಸಿದರೆ ಯಾವ ಅಪಜಯವೂ ಇಲ್ಲ. ಇದನ್ನು ಗಮನಿಸ್ಕೊಳ್ಬೇಕು. ದೇಹಬಲ ಇದೆ ಅಂತ ಹೇಳಿ ಯಾವುದೋ ಕೆಲಸಕ್ಕೆ ಸಿಗಹಾಕ್ಕೊಂಡ್ಬಿಟ್ರೆ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಬುದ್ಧಿವಂತಿಕೆಯೂ ಬೇಕು, ಸಂದರ್ಭೋಚಿತವಾಗಿ ಬೇರೆ ಬೇರೆ ಅನುಕೂಲತೆಗಳು ಬೇಕು, ಬೇರೆಯವರ ಸಹಕಾರ, ಹಣ ಇತ್ಯಾದಿಗಳೆಲ್ಲವೂ ಕೂಡ ಬೇಕಾಗುತ್ತೆ. ಮಾನಸಿಕವಾಗಿ ಗಟ್ಟಿತನವನ್ನು ತೋರಿಸಬೇಕಾದಂತಹ ದಿವಸ. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ, ಈಶ್ವರನ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ.